ಈ ವಿದ್ಯಾರ್ಥಿಗಳೇ, ಅಕ್ಟೋಬರ್ ಮತ್ತು ನವೆಂಬರ್ 2017 ಇರುವಂತಹ 5 ಮಾರ್ಕ್ಸ್ ಇರುವಂಥ ಟ್ಯಾಕ್ಸ್ ಲಯಬಿಲಿಟಿ ಅನ್ನೋ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಾದರೆ ಆ ಕ್ವಶನ್ ಪೇಪರ್ಲಿರುವಂಥ ಕ್ವಶನ್ನ ಒಂದ್ಸಲ ಅಬ್ಸರ್ವ್ ಮಾಡ್ತಾ ಹೋಗ್ಬಿಟ್ರೆ ತುಂಬ ಸಿಂಪಲ್ ಆಗಿರುವಂಥದ್ದು. ಟ್ಯಾಕ್ಸ್ ಲಯಬಿಲಿಟಿ, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಒಂದ್ಸಲ ಕ್ವಶನ್ ನೋಡೋದಾದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾನೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅವರೇ ಕಂಪ್ಯೂಟೇಷನ್ ಮಾಡಿಕೊಟ್ಟಿರುವಂಥದ್ದು, ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇದೆ. ದಟ್ ವಿಲ್ ಕಮ್ ಅಂಡರ್ ಸೆಕ್ಷನ್ 80C ಅಲ್ಲಿ ಡಿಡಕ್ಷನಲ್ಲಿ ಬರುತ್ತೆ. ಇನ್ನು ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುವಂಥದ್ದು. ಇನ್ನು ಡೊನೇಷನ್ ಟು ಮೈಸೂರು ಯೂನಿವರ್ಸಿಟಿ ಇದೆ, ಇದು ಅಂಡರ್ ಸೆಕ್ಷನ್ 80G ಅಲ್ಲಿ ಡಿಡಕ್ಷನಿಗೆ ಬರುವಂಥದ್ದು. ಓಕೆ, 2 ಡಿಡಕ್ಷನ್ಸ್ಗಳಿದ್ದಾವೆ. ಇನ್ನು ಉಳಿದ ಹಾಗೆ ಕಂಪ್ಯೂಟೆಡ್ ಅವರೇ ಹೌಸ್ ಪ್ರಾಪರ್ಟಿ ಕಂಪ್ಯೂಟೇಷನ್ ಮಾಡಿಕೊಟ್ಟಿದ್ದಾರೆ, ಬಿಸ್ನೆಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಗೇನ್ನ ಕೊಟ್ಟಿದ್ದಾರೆ. ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕ್ಯಾಪಿಟಲ್ ಗೇನ್, ಗ್ರಾಸ್ ಟೋಟಲ್ ಇನ್ಕಮ್ ಆ್ಯಂಡ್ ಟೋಟಲ್ ಇನ್ಕಮ್. ಓಕೆ, ಸೊ ಅದನ್ನು ಇಲ್ಲಿ ಬಿಡಿಸೋದು ನೋಡ್ತಾ ಹೋದರೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಮೊದಲಿಗೆ ನಾವು ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡೋಣ. ಸೊ ಇನ್ ದ್ಯಾಟ್ ಆ್ಯಕ್ಚುಲಿ 5 ಹೆಡ್ಗಳ ಒಂದು ಟೋಟಲ್ನ ಬರೀಬೇಕು, ಬಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇಲ್ಲಿ ಇಲ್ಲದೆ ಇರೋದ್ರಿಂದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ತೊಗೊಳ್ತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 1,04,000. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮಲ್ಲಿ ಅವನೇ ಕೊಟ್ಟಿದ್ದಾನೆ ನೇರವಾಗಿ ಎಷ್ಟಿದೆಯೋ ಅಷ್ಟು. ಇನ್ಕಮ್ ಫ್ರಮ್ ಬಿಸ್ನೆಸ್ಸು 6,72,000 ಇದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದೆ, ಅವನಿಗೆ ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ. ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಎಷ್ಟು ಅಂತ ಹೇಳಿದ್ರೆ 56,000 ಇದೆ. ಜಸ್ಟ್ ವಿ ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಇಟ್ ಈಸ್ ಡೈರೆಕ್ಟ್ಲಿ. ಇನ್ನು ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆ. ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಒಂದು ಅಡ್ಜಸ್ಟ್ಮೆಂಟ್ಸ್ ನಮಗಿದೆ, ಏನು ಅಂತ ಹೇಳಿದ್ರೆ ದಟ್ ಈಸ್ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಆ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸನ್ನು ನಾವಿಲ್ಲಿ ಬರ್ಕೊಳ್ತೀವಿ. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ ಅಂತ ಹೇಳಿದ್ರೆ ದಟ್ ಈಸ್ 30,000. ಒಂದೇ ಐಟಮ್ ಇರೋದ್ರಿಂದ, ಅಂದರೆ ಒಂದೇ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನೇರವಾಗಿ ಅದನ್ನು ಔಟರ್ ಕಾಲಮಲ್ಲೇ ಬರ್ತಿರುವಂಥದ್ದು. ಸೊ ಏನು ಅಂತ ಹೇಳಿದ್ರೆ ಈ ಅಕಸ್ಮಾತ್ ಅವನು ಏನು ಮಾಡ್ತಾನೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಂದಿಷ್ಟು ಕ್ಯಾಲ್ಕುಲೇಷನ್ ಕೊಡ್ಬೋದು, ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಡ್ಬೋದು. ಇನ್ಕಮ್ ಫ್ರಮ್ ಬಿಸ್ನೆಸ್ ಏನಾದರೂ ಒಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ಗಳು ಕೊಡ್ಬೋದು, ಅಥವಾ ಅದರ್ ಸೋರ್ಸಲ್ಲಿ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಡ್ತಾ ಹೋಗ್ತಾನೆ. ಇದು 5 ಮಾರ್ಕ್ಸ್ ಆಗಿರೋದ್ರಿಂದ ಅವನು ಅಡ್ಜಸ್ಟ್ಮೆಂಟ್ಸ್ಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿಲ್ಲ ಈ ಒಂದು ಪ್ರಾಬ್ಲಮಲ್ಲಿ. ಓಕೆ, ಸೊ ಇದನ್ನು ಟೋಟಲ್ ಮಾಡಿ ನೋಡೋದಾದರೆ ಇದು ಟೋಟಲ್ ಬರೋದನ್ನು $8,62,000 ಬರುತ್ತೆ. 8,60,000 ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಗ್ರಾಸ್ ಟೋಟಲ್ ಇನ್ಕಮ್. ಆಫ್ಟರ್ ದ್ಯಾಟ್ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಆಲ್ಮೋಸ್ಟ್ ಆಲ್ ಅಂಡರ್ ಸೆಕ್ಷನ್ 80C to 80U ಡಿಡಕ್ಷನ್ಸ್ಗಳನ್ನ ಬರ್ತಾ ಹೋಗ್ತೀವಿ. ಈ ಪ್ರಾಬ್ಲಮಲ್ಲಿ ನಮಗೆ 2 ಡಿಡಕ್ಷನ್ಸ್ಗಳಿದ್ದಾವೆ. ಒಂದು ನಾವು ಆಗಲೇ ಹೇಳ್ದಂಗೆ ನಿಮಗೆ ಅಂಡರ್ ಸೆಕ್ಷನ್ 80C ಇದೆ, ಅಂದರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮು. ಇನ್ನು ಡೊನೇಷನ್ಸ್ಗಳು ಅಂಡರ್ ಸೆಕ್ಷನ್ 80G ಅಲ್ಲಿ ಬರೋದ್ರಿಂದ ಅವೆರಡು ಡಿಡಕ್ಷನ್ಸ್ಗಳನ್ನ ಮಾಡ್ತೀವಿ. ಅಂಡರ್ ಸೆಕ್ಷನ್ 80C ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಇದೆ ಎಷ್ಟು ಅಂತ ಹೇಳಿದ್ರೆ ಇನ್ನರ್ ಕಾಲಮಲ್ಲಿ ಬರ್ಬಿಡೋಣ, ಅದು 20,000 ಇರುವಂಥದ್ದು. ರೈಟ್ ಇಟ್ ಆಸ್ 20,000. ಇನ್ನು ಅಂಡರ್ ಸೆಕ್ಷನ್ 80G ಅಲ್ಲಿ ಈ ಡೊನೇಷನ್ ಅನ್ನುವಂಥದ್ದು ನೆನಪಿಲ್ಲಿ ನಿಮಗೆ, ಡೊನೇಷನ್ ಟು ಮೈಸೂರು ಯೂನಿವರ್ಸಿಟಿ. ಓಕೆ, ಮೈಸೂರು ಯೂನಿವರ್ಸಿಟಿ ಟು ಇದು ಆ್ಯಕ್ಚುಲಿ 10,000 ಇದೆ, ಬಟ್ ವಿ ಹ್ಯಾವ್ ಟು ಟೇಕ್ 5,000 ಬಿಕಾಸ್ 50% ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ನೋಟಿಫೈಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ನಾವೇನಾದರೂ ಡೊನೇಷನ್ಸ್ ಕೊಟ್ಟಿರೋದು 50% ಮಾತ್ರ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರುವಂಥದ್ದು ಅಂತ. ಓಕೆ, ಸೊ ಆಫ್ಟರ್ ದ್ಯಾಟ್ ಈ ಟೋಟಲ್ನ ಮಾಡಿದಾಗ 25,000 ನಮಗೆ ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80C ಇಂದ 80Uಗೆ. ಅದನ್ನು ಡಿಡಕ್ಟ್ ಮಾಡಿ ನಮಗೆ ಅಮೌಂಟ್ ಉಳಿಯುವಂಥದ್ದು ಎಷ್ಟು ಅಂತ ಹೇಳಿದ್ರೆ 8,37,000 ನಮಗೆ ಉಳಿಯುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಓಕೆ, ಸೊ ಈ ಟೋಟಲ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಲಾಸ್ಟ್ ಲೈನಲ್ಲಿ ನೆಕ್ಸ್ಟ್
ನೋಡಿದ್ರೆ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಈ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ನಮಗೆ ಸ್ಲ್ಯಾಬ್ ರೇಟ್ ಗೊತ್ತಿರಬೇಕಾಗುತ್ತೆ. ಸ್ಲ್ಯಾಬ್ ರೇಟ್ ಬಂದುಬಿಟ್ಟು ಅಪ್ ಟು 2,50,000 ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಲ್ಲ. 2,50,000 5 lakhವರೆಗೂ ನಾವು 20% ಟ್ಯಾಕ್ಸನ್ನು ಕಟ್ತೀವಿ. ಆ್ಯಂಡ್ ಆಫ್ಟರ್ ದ್ಯಾಟ್ 10 lakh ಅಬೋವ್ ಎಷ್ಟೇ ಇದ್ದರೂ ಕೂಡ ಅದ್ರ ಮೇಲೆ 30% ನಾವೇನು ಮಾಡ್ತೀವಿ, ಟ್ಯಾಕ್ಸ್ ಕಟ್ತಾ ಹೋಗ್ತೀವಿ. ಇಲ್ಲಿ ಅಪ್ ಟು 2,50,000 ನಿಲ್. ಓಕೆ, ಆ್ಯಂಡ್ 2,50,000 5 lakhವರೆಗೂ 5 lakhs ಎಷ್ಟು ಅಂತ ಹೇಳಿದ್ರೆ 5%. ಓಕೆ, 5%. 2,50,000 5 lakhವರೆಗೂ ಆಗಲಿ ನಿಮಗೆ ಮಿಸ್ಟೇಕ್ ಹೇಳಿದೆ ಅಂತ ಕಾಣಿಸುತ್ತೆ. ದಟ್ ಈಸ್ 2,50,000 5 lakhವರೆಗೂ 5% ಟ್ಯಾಕ್ಸನ್ನು ಕಟ್ತಾ ಹೋಗ್ತೀವಿ. ದಟ್ ಈಸ್ 5% ಆನ್ ಟೋಟಲ್ 2,50,000. 5% ಆನ್ 2,50,000. ಏನು 2,50,000 ಅಂತ ಹೇಳಿದ್ರೆ 2,50,000ದಿಂದ 5 ಲಕ್ಷದವರೆಗೆ ಏನು ಅಮೌಂಟ್ ಉಳಿಯುತ್ತಲ್ಲ ಆ ಅಮೌಂಟ್ ಮೇಲೆ ಓನ್ಲಿ 5% ನಾವೇನು ಮಾಡ್ತೀವಿ, ಟ್ಯಾಕ್ಸನ್ನು ಹಾಕ್ತೀವಿ. ದಟ್ ಈಸ್ 12,500. ಇನ್ನು ಫ್ರಾಮ್ 5 lakhs 5 ಲಕ್ಷದಿಂದ ಈ 8,37,000 ಇದೆ ಎಲ್ಲಿವರೆಗೂ ಅಂತ ಹೇಳಿದ್ರೆ 8,37,000. ನೆನಪಿರಲಿ, ಅಕಸ್ಮಾತ್ ಇದು 5 ಲಕ್ಷದಿಂದ ಇದೇನಾದರೂ 12 ಲಕ್ಷ ಇತ್ತು ಅನ್ನೋದಾದರೆ ಒನ್ಸ್ ಅಗೇನ್ ನಾವಿಲ್ಲಿ 5 lakhs to 10 lakh ಅಂತ ಬರಿತೀವಿ. ಆ 5 ಲಕ್ಷಕ್ಕೆ 20% ಹಾಕ್ತೀವಿ, ಮತ್ತು ಉಳಿದನ್ನು ರಿಮೈನಿಂಗನ್ನು 30% ಹಾಕ್ತೀವಿ. ಬಟ್ ಇಲ್ಲಿ 5 ಲಕ್ಷದಿಂದ 8,37,000 ನಮ್ಮ ಇನ್ಕಮ್ ಇರೋದೇ 8,37,000. ಹಾಗಾದರೆ 8,37,000 ಅಂತ ಹೇಳಿದ್ರೆ ಈ 5 ಲಕ್ಷದಿಂದ ಎಷ್ಟು ಉಳಿಯುತ್ತಲ್ಲ ಅಷ್ಟಕ್ಕೆ ಮಾತ್ರ ನಾವು ಎಷ್ಟು ಪರ್ಸೆಂಟ್ ಹಾಕ್ತೀವಿ ಅಂತ ಹೇಳಿದ್ರೆ 20%. ಸೊ 20% ಆನ್ 3,37,000. ಈ 3,37,000 ಹೇಗೆ ಅಂತ ಹೇಳಿದ್ರೆ 8,37,000. 5 ಲಕ್ಷದಿಂದ 8,37,000ವರೆಗೆ ಎಷ್ಟು ಅಮೌಂಟ್ ಇದೆಯೋ ಅಷ್ಟರ ಮೇಲೆ 20% ಹಾಕುವಂಥದ್ದು ಅಂತ. ಓಕೆ, ಸೊ ಆ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 67,400 ಆಗುತ್ತೆ. ಟೋಟಲ್ ಮಾಡ್ತೀವಿ. ಓಕೆ, 79,900. ದಿಸ್ ಒನ್ ಈಸ್ ಕಾಲ್ಡ್ ಟೋಟಲ್ ಟ್ಯಾಕ್ಸ್. ಈ ಟೋಟಲ್ ಟ್ಯಾಕ್ಸ್ಗೆ ನಾವೇನು ಅಂತ ಹೇಳಿದ್ರೆ ಇನ್ನೂ ಕೂಡ ಸೆಸ್ ಅಂತ ಇದೆ. ಈಗ ಲಾಸ್ಟ್ ಪ್ರೀವಿಯಸ್ ಇಯರ್ಗಳಲ್ಲಿ ನಾವು ಎಜುಕೇಷನ್ ಸೆಸ್, ಸೆಕೆಂಡರಿ ಆ್ಯಂಡ್ ಹೈಯರ್ ಎಜುಕೇಷನ್ ಸೆಸ್ 3% ಹಾಕ್ತಾ ಇದ್ದೀವಿ. ಅದರೊಳಗಡೆ 2% ಸೆಕೆಂಡರಿ ಮತ್ತು ಹೈಯರ್ ಎಜುಕೇಷನ್ 1%. ಬಟ್ ಈ ಸಲದಿಂದ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂತ ಸೇರಿಸಲಾಗಿದೆ. ಸೊ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎಲ್ಲವೂ ಸೇರಿಸಿ 4% ಆನ್ ಟೋಟಲ್ ಟ್ಯಾಕ್ಸ್ ಏನಿರುತ್ತೆ ಅದು. ಸೊ ಇಲ್ಲಿ ನಮಗೆ 79,900 ಇದೆ. ದಟ್ ಈಸ್ 4%. ಇದು ನಮಗೆ ನೆನಪಿಡಬೇಕಾದ ವಿಚಾರ, ಇದು ಚೇಂಜ್ ಆಗಲ್ಲ. ಇದು 4% ಸೆಸ್. ಓಕೆ, ಸೊ ಟೋಟಲ್ ಟ್ಯಾಕ್ಸ್ ಮೇಲೆ 4% ಅಂತ ಹೇಳಿದ್ರೆ ಅದು 3,196 ಆಗುತ್ತೆ. ಟೋಟಲ್ ಮಾಡಿ 6, 9, 9, 13. ಓಕೆ, ದಟ್ ಈಸ್ 83,096. ಇಟ್ ಈಸ್ ದ ಟ್ಯಾಕ್ಸ್ ಪೇಯಬಲ್. ಇನ್ನು ಈ ಟ್ಯಾಕ್ಸ್ ಪೇಯಬಲನ್ನು ನಾವು ರೌಂಡ್ ಆಫ್ ಮಾಡಬೇಕಾಗುತ್ತೆ. ಬಿಕಾಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಹೇಳ್ತಾರೆ ಅಂದರೆ ಈ ಸಣ್ಣ ಈ ಅಮೌಂಟ್ಗಳನ್ನು ಅಂದರೆ ಇಟ್ ಮೇ ಬಿ 5 rupees, 4 rupees, 3 rupees ಈ ರೀತಿಯ ಅಮೌಂಟ್ಗಳನ್ನು ಇದು ಮಾಡಲ್ಲ, ಏನು ಥರ ತೊಗೊಳ್ಳೋದಿಲ್ಲ. ಅದ್ರ ಜೊತೆಗೆ ಏನು ಮಾಡ್ತೀವಿ, ನಾವು ಟ್ಯಾಕ್ಸನ್ನು ಕಟ್ಟಬೇಕಾದ್ರೆ ಅದನ್ನು ರೌಂಡ್ ಅಪ್ ಮಾಡ್ತಾ ಹೋಗ್ತೀವಿ. ಇಫ್ ಇಟ್ ಈಸ್ ಬಿಲೋ 5 ಅಥವಾ 3, 2 ಹಿಂಗೇನಾದರೂ ಇದೆ ಅದನ್ನು 0 ಕನ್ವರ್ಟ್ ಮಾಡ್ಕೊಳ್ತೀವಿ. ಮೋರ್ ದೆನ್ 5 ಇದ್ದರೆ ಅದನ್ನು ನೆಕ್ಸ್ಟ್ ಡಿಜಿಟಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಟ್ಯಾಕ್ಸ್ ಪೇಯಬಲ್ rounded off to rupees 83,000. ಇಲ್ಲಿ ಬರೆದಿರ್ತೀನಿ 83,100. So this is the tax liability of Mrs. Shubha. Okay, thank you.